ಕಾರಣ ಆಗಿರಲ್ಲ, ಎಲ್ಲ ಕಾಟಕ್ಕೂ ಸಹ ಶನೇಶ್ವರನೇ ಕಾರಣ ಅಲ್ಲ ಅನ್ನೋದನ್ನ ಒಂದು ವಿವರಣಾತ್ಮಕವಾಗಿ ತಿಳಿಸ್ಕೊಟ್ರಿ ಅಂತಾನೆ ಹೇಳ್ಬೋದು. ಅದೇ ರೀತಿಯಾಗಿ ಈ ಬಾರಿ ಬಾದಾಮಿ ಅಮಾವಾಸ್ಯೆ, ಅದರಲ್ಲೂ ಜ್ಯೇಷ್ಠ ಮಾಸ ಅಧಿಕ ಮಾಸ ಇರುವಂಥದ್ದು, ಇದರ ವಿಶೇಷತೆ ಏನು, ಅದರ ಜೊತೆಗೆ ಯಾವ ಅನುಷ್ಠಾನವನ್ನ ಈ ಮಾಸದಲ್ಲಿ ಮಾಡಿದ್ರೆ ಒಳಿತಾಗುತ್ತೆ? ಖಂಡಿತವಾಗೂ ನೋಡಿ, ಮನುಕುಲಕ್ಕೆ ಕೊಟ್ಟಿರ್ತಕ್ಕಂಥದ್ದು ಈ ಮಾಸದಲ್ಲಿ ಬಂದಿರತಕ್ಕಂಥದ್ದು ಜ್ಯೇಷ್ಠ ಮಾಸ, ಅಂದರೆ ಅಧಿಕ ಜ್ಯೇಷ್ಠ ಮಾಸ ಬಂದಿರತಕ್ಕಂಥದ್ದು. ಅಧಿಕ ಮಾಸ ಅಂತ ಅಂದರೆ 5 ವರ್ಷಗಳಿಗೆ ಒಮ್ಮೆ ಬರ್ತಕ್ಕಂಥ ಮಾಸ ಇರ್ತಕ್ಕಂಥದ್ದು. ಈ ಅಧಿಕ ಜ್ಯೇಷ್ಠ ಮಾಸದಲ್ಲಿ ನಾವು ಮಾಡ್ತಕ್ಕಂಥ ಅನುಷ್ಠಾನಗಳು ಯಾವ್ಯಾವಪ್ಪ ಅಂದರೆ, ಮೊದಲನೆಯದಾಗಿ ತಂದೆ ತಾಯಿಗಳಿಗೆ ಮೊದಲನೆಯ ಮಗಳಾಗಿರ್ತಕ್ಕಂಥವನು, ಮೊದಲನೇ ಮಗಳಾಗಿರ್ತಕ್ಕಂಥ ಜ್ಯೇಷ್ಠ ಪುತ್ರ ಜ್ಯೇಷ್ಠ ಪುತ್ರಿ ಇರ್ತಕ್ಕಂಥವರು ಖಂಡಿತವಾಗೂ ತಂದೆ ತಾಯಿಗಳು ಕುಟುಂಬಗಳಲ್ಲೂ ನೀವು ನಿಮ್ಮ ಕುಲದೇವರುಗಳಿಗೆ ಒಂದು ವಿಶೇಷವಾಗಿರ್ತಕ್ಕಂಥ ಅನುಷ್ಠಾನಗಳನ್ನು ಮಾಡ್ತಕ್ಕಂಥದ್ದು ಮಾಡಿ ಈ ಮಾಸದಲ್ಲಿ. ಯಾಕೆ ಅಂತಂದರೆ, ನಿಮ್ಮ ಕುಲದೇವರುಗಳನ್ನು ಭದ್ರಪಡಿಸ್ಕೊಳ್ಳಿ. ಅಲ್ಲಿ ಹೋಗಿ ಮುತ್ತೈಸ್ಥಾನ ಕೊಡ್ತಕ್ಕಂಥದ್ದು, ಆಕೆಯನ್ನು ಆರಾಧನೆ ಮಾಡ್ತಕ್ಕಂಥದ್ದು, ಆಕೆಯನ್ನು ದರ್ಶನ ಮಾಡ್ತಕ್ಕಂಥದ್ದು, ಅಲ್ಲಿ ಆ ಪ್ರದೇಶದಲ್ಲಿ ಅನ್ನದಾನಗಳನ್ನು ಮಾಡ್ತಕ್ಕಂಥದ್ದು, ಅಲ್ಲಿ ಬಡವರು ಬಗ್ಗರಿಗೆ ಯಾರು ಇದ್ದರೂ ಕೂಡ ಅವ್ರಿಗೆ ದಾನ ಧರ್ಮಗಳನ್ನು ಮಾಡ್ತಕ್ಕಂಥದ್ದು ಮಾಡಿ. ಖಂಡಿತವಾಗೂ ನಿಮಗೆ ಒಳ್ಳೆಯ ಫಲ ಸಿಗುತ್ತೆ. ಆಮೇಲೆ ಪುಣ್ಯ ನದಿಗಳ ಸ್ನಾನವನ್ನು ಮಾಡ್ತಕ್ಕಂಥದ್ದು. ಯಾರ್ಯಾರು ಜ್ಯೇಷ್ಠ ಪುತ್ರಿ ಇರ್ತಿರೋ, ಜ್ಯೇಷ್ಠ ಪುತ್ರರು ಇರ್ತಾರೋ ಅವ್ರಿಗೆಲ್ಲ ಕಂಕಣ ಬಲ ಕೂಡಿ ಬಂದಿಲ್ಲ, ನಮ್ಮ ಮನೆಯಲ್ಲಿ ಅಶಾಂತಿ ಇರ್ತಕ್ಕಂಥದ್ದು, ಒಳ್ಳೆ ಕುಟುಂಬಕ್ಕೆ ಸಿಕ್ಕಲಿಲ್ಲ, ನನ್ನ ಮಗಳನ್ನ ಒಳ್ಳೆ ಕುಟುಂಬಕ್ಕೆ ಕಳಿಸಿಲ್ಲ, ಒಳ್ಳೆ ಕುಟುಂಬಕ್ಕೆ ಸಿಕ್ಕಲೇ ಇಲ್ಲ ನನಗೆ, ನನ್ನ ಮಗನಿಗೆ, ಈ ರೀತಿ ಯಾರ್ಯಾರು ಕೊರಗ್ತಾ ಇದ್ದೀರ ಅವರೆಲ್ಲ ಪುಣ್ಯಕ್ಷೇತ್ರಗಳಿಗೆ ಈ ಮಾಸದಲ್ಲಿ ನೋಡಿ, ವಿಷ್ಣು ದೇವಾಲಯಕ್ಕೆ ಹೋದರೆ ಖಂಡಿತವಾಗೂ ವೈಕುಂಠದಲ್ಲಿ ಪ್ರಾಪ್ತಿಯಾಗ್ತಕ್ಕಂಥದ್ದು ಈ ಮಾಸದಲ್ಲಿ. ಅದೇ ಶಿವನ ದೇವಸ್ಥಾನಕ್ಕೆ ನೀವೇನಾದರೂ ಹೋದರೆ ಖಂಡಿತವಾಗೂ 100ಕ್ಕೂ 100 ಸತ್ಯ ಹೇಳ್ತಾ ಇರ್ತಕ್ಕಂಥದ್ದು. ಈ ಮಾಸದಲ್ಲಿ ನೀವೇನಾದರೂ ಅಧಿಕ ಜ್ಯೇಷ್ಠ ಮಾಸದಲ್ಲಿ ಶಿವನ ದೇವಾಲಯಕ್ಕೆ ಹೋದರೆ ಕೈಲಾಸ ಪ್ರಾಪ್ತಿಯಾಗ್ತಕ್ಕಂಥದ್ದು ಪರಮೇಶ್ವರಿಗೆ. ಯಾಕಂದರೆ ನಾವು ಕೆಲವು ಆಡು ಭಾಷೆಗಳಲ್ಲಿ ಹೇಳ್ತೀವಿ, ವಿಧಿ ಬರೀತಾ ಇದ್ದಾನೆ ವಿಧಿ ಲಿಖಿತ ಅಂತೇಳಿ. ಹಾಗೆ ವಿಧಿಯ ಒಂದು ಬರವಣಿಗೆ ಕೂಡ ಇದಾಗುತ್ತೆ. ಒಂದು ವಿಶೇಷತೆ ನೋಡಿ, ಸ್ಕ್ರೀನ್ ಮೇಲೆ ಬರ್ತಾ ಇರ್ತಕ್ಕಂಥದ್ದು, ನಾನು ಅಯೋಧ್ಯೆಗೆ ಹೋದಾಗ ಆ ವಟವೃಕ್ಷದಲ್ಲಿ ಹನುಮ ಮೂಡಿರ್ತಕ್ಕಂಥದ್ದು ನೋಡಿ. ಅಲ್ಲಿ ಭರತಕುಂಡ ಅಂತ ಇರುತ್ತೆ ಅಯೋಧ್ಯೆ ಒಳಗಡೆ. ಆ ಭರತಕುಂಡದಲ್ಲಿ ಆಂಜನೇಯ ಮೂಡಿರ್ತಕ್ಕಂಥದ್ದು ವಟವೃಕ್ಷದಲ್ಲಿ. ನಾವು ಅದಕ್ಕೆ ಪ್ರಕೃತಿಯನ್ನು ಪ್ರೀತಿಸಿ ಅಂತ ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ನೋಡಿ, ಆಲದ ಮರದ ಕೆಳಗಡೆ ಭರತಕುಂಡ ಅಂತಿದೆ ಉತ್ತರ ಪ್ರದೇಶದಲ್ಲಿ. ಅಯೋಧ್ಯೆಗೆ ಹೋಗೋದಲ್ಲಿ ಇನ್ನೊಂದು 20 ಕಿಲೋಮೀಟರ್ ದೂರದಲ್ಲಿ ಭರತಕುಂಡ ಅಂತಿದೆ. ಆ ಭರತಕುಂಡದಲ್ಲಿ ಆಂಜನೇಯ ಮೂಡಿರ್ತಕ್ಕಂಥದ್ದು ವೃಕ್ಷದಲ್ಲಿ. ಅಲ್ಲಿ ನಮ್ಮ ವಾಹಿನಿ ಮುಖಾಂತರ ನಿಮಗೆ ತೋರ್ಸೋಕ್ಕೆ ಇಷ್ಟಪಡ್ತಾ ಇದ್ದೀವಿ. ಇದು ವೃಕ್ಷ, ಆಲದ ವೃಕ್ಷ ಅಂದರೆ ಸಂಸ್ಕೃತದಲ್ಲಿ ವಟವೃಕ್ಷ ಅಂತ ಹೇಳ್ತೀವಿ. ಶ್ರೀರಾಮನ ಪಾದುಕೆಯನ್ನು ತಂದು ಪೂಜೆಯನ್ನು ಮಾಡ್ತಾ ಇರ್ತಕ್ಕಂಥದ್ದು ಭರತಕುಂಡಿದು. ಆ ಪಾದರಕ್ಷಣೆಗಾಗಿ ಆಲದ ಮರದ ಒಳಗಡೆ ಅಲ್ಲಿ ಆಂಜನೇಯ ಮೂಡಿರ್ತಕ್ಕಂಥದ್ದು. 2 ಕಣ್ಣು, ಕಾಲುಗಳು ಮತ್ತು ಅದು ದೇಹ ಇರ್ತಕ್ಕಂಥದ್ದು ಮಾರುತಿ ಉದ್ಭವ ಆಗಿರ್ತಕ್ಕಂಥದ್ದು. ಅದಕ್ಕೆ ನಾನು ನಿಮ್ಗೆ ಹೇಳ್ತಕ್ಕಂಥದ್ದು, ಈ ಪ್ರಕೃತಿಗಳನ್ನು ಪ್ರೀತಿಸಿ, ವೃಕ್ಷಗಳಲ್ಲಿ ಪ್ರೀತಿಸಿ, ವೃಕ್ಷಗಳಲ್ಲಿ ದೇವಾನು ದೇವತೆಗಳೆಲ್ಲ ಅಡಕವಾಗಿರ್ತಕ್ಕಂಥದ್ದು. ಈ ಮಾಸದಲ್ಲಿ ಪುಣ್ಯ ನದಿಗಳ ಸ್ಥಾನ ಯಾಕೆ ಮಾಡಬೇಕು, ಅದಕ್ಕೊಂದು ವಿಶೇಷತೆ ಇದೆ. ಪುಣ್ಯ ನದಿಗಳ ದರ್ಶನ ಮಾಡೋದು, ಪುಣ್ಯ ಕ್ಷೇತ್ರಗಳ ದರ್ಶನ ಮಾಡೋದು ಯಾಕೆ ಅಂತ ಹೇಳ್ತೀವಿ ಅಂದರೆ, ಅಲ್ಲಿ ದೇವಾನು ದೇವತೆಗಳು ನಮಗೆ ಗೋಚರ ಆಗದಿದ್ದಂಗೆ ಬಂದು ನಿಲ್ಲಿಸಿರ್ತಾರೆ. ಅಲ್ಲಿ ಕಾಯ್ತಾ ಇರ್ತಾರೆ ಆ ಶ್ರೀರಾಮನನ್ನು ದರ್ಶನ ಮಾಡೋದಕ್ಕಾಗಲಿ. ಪ್ರತಿಯೊಂದು ಮಾನವರಲ್ಲೂ ಕೂಡ ಒಬ್ಬೊಬ್ಬ ದೇವತೆಗಳು ಇರ್ತಾರೆ. ಆ ದೇವತೆಗಳನ್ನು ದರ್ಶನ ಮಾಡಲಿಕ್ಕೋಸ್ಕರನೇ ಆ ವೃಕ್ಷದಲ್ಲಿ, ಆ ಕ್ಷೇತ್ರದಲ್ಲಿ ಬಂದು ನಿಲ್ಲಿಸಿರ್ತಾರೆ. ನದಿ ತೀರಗಳಲ್ಲಿ ಸ್ನಾನವನ್ನು ಮಾಡಿರ್ತಾರೆ. ನದಿಯ ತಟದಲ್ಲಿರ್ತಕ್ಕಂಥ ದೇವತೆಗಳ ಒಂದು ಸಾನ್ನಿಧ್ಯ ಯಾವುದ್ಯಾವುದಿದೆ ಆ ದೇವಸ್ಥಾನದಲ್ಲಿ ನಿಂತಿರ್ತಾರೆ. ಯಾಕಂದರೆ ಮನುಕುಲಕ್ಕೆ, ಮಾನವರಿಗೆ ಒಳ್ಳೇದು ಮಾಡಲಿಕ್ಕೋಸ್ಕರ. ಈ ಮಾಸದಲ್ಲಿ ನೀವು ಯಾರ್ಯಾರು ವಿಷ್ಣು ದೇವಾಲಯಕ್ಕೆ ಹೋಗ್ತಿರೋ, ಯಾರ್ಯಾರು ಶಿವನ ದೇವಾಲಯಕ್ಕೆ ಹೋಗ್ತಿರೋ, ಖಂಡಿತವಾಗೂ ನಿಮಗೆಲ್ಲರಿಗೂ ಆ ವೈಕುಂಠ ಪ್ರಾಪ್ತಿಯಾಗ್ತಕ್ಕಂಥದ್ದು. ವಿಷ್ಣು ದರ್ಶನವನ್ನು ಮಾಡಿದಾಗ, ಶಿವನ ದರ್ಶನ ಮಾಡಿದಾಗ ಕೈಲಾಸ ಪ್ರಾಪ್ತಿಯಾಗ್ತಕ್ಕಂಥದ್ದು. ನಮಗಿನ್ನೇನು ಬೇಕು ಹೇಳಿ, ಮೋಕ್ಷವನ್ನು ಕೇಳ್ತಾ ಇರ್ತೀವಿ ನಾವು. ಇವಾಗ ಗೊತ್ತಾಗಲ್ಲ, ನಾವು ಬೆಡ್ ರಿಟರ್ನ್ ಆಗೋ ಸಮಯದಲ್ಲಿ ಆವಾಗ ನಮಗೇನು ಕೇಳ್ತೀವಿ ಗೊತ್ತಾ, ನಮಗೆ ನಡ್ಕೊಳ್ತಕ್ಕಂಥ ರೀತಿ ಇದೆಯಲ್ಲ, ಮಕ್ಕಳುಗಳೇ ಆಗಲಿ ಬೇರೆಯವರೇ ಆಗಲಿ ನೋಡ್ಕೊಳ್ತಕ್ಕಂಥ ರೀತಿಯಲ್ಲಿ ನಮಗೆ ಪಶ್ಚಾತ್ತಾಪ ಆಗ್ತಾ ಇರ್ತದೆ. ನನಗೆ ಬೇಗ ಮೋಕ್ಷವನ್ನು ಕೊಡಪ್ಪ, ಬೇಗ ನಿನ್ನ ಸಾನ್ನಿಧ್ಯ ಕರ್ಕೊಳ್ಳಪ್ಪ ಅಂತ ಕೇಳ್ತಾ ಇರ್ತೀವಲ್ಲ. ಅಂಥ ಒಂದು ಸಂದರ್ಭದಲ್ಲೂ ಕೂಡ ನಾವು ಈ ಅಧಿಕ ಜ್ಯೇಷ್ಠ ಮಾಸದಲ್ಲಿ ಗೋಪೂಜೆಯನ್ನು ಮಾಡಿದಾಗ 333 ಕೋಟಿ ದೇವಾನು ದೇವತೆಗಳು ಅಡಕವಾಗಿರ್ತಕ್ಕಂಥ ಆ ಗೋಮಾತೆಯಲ್ಲಿ ನಾವು ಪೂಜೆಯನ್ನು ಮಾಡಿದಾಗ ಖಂಡಿತವಾಗೂ ಒಳ್ಳೆಯ ಫಲ ಸಿಗ್ತಕ್ಕಂಥದ್ದು. ನೋಡಿ, ಈ ವಟವೃಕ್ಷದಲ್ಲಿ, ಆ ವೃಕ್ಷದಲ್ಲಿ
ಭರತ ಶ್ರೀರಾಮನಿಗೆ ಎಷ್ಟು ಇಷ್ಟಪಡ್ತಾನೆ ಅಂತಂದರೆ ಆ ಮರದಲ್ಲಿ ಲವ್ ಸಿಂಬಲ್ಲು ನಿರ್ಮಾಣ ಆಗಿದೆ. ಪ್ರಕೃತಿ ಯಾವ ರೀತಿ ಸೃಷ್ಟಿ ಮಾಡಿದೆ ಅಂತಕ್ಕಂಥದ್ದು. ಅಂದರೆ ಹಾರ್ಟ್, ಹೃದಯದಲ್ಲಿ ನನ್ನ ಅಣ್ಣನಿಗೆ ಆ ತಂದೆ ಸ್ಥಾನವನ್ನು ಕೊಟ್ಟಿದ್ದೀನಿ ಅಂತೇಳಿ ಭರತಕುಂಡದಲ್ಲಿ ಆ ಸಿಂಬಲ್ ಉದ್ಭವ ಆಗಿರ್ತಕ್ಕಂಥದ್ದು. ನಮ್ಮ ವಾಹಿನಿ ಮುಖಾಂತರ ನಿಮಗೆಲ್ಲರಿಗೂ ಆ ವಟವೃಕ್ಷವನ್ನು ತೋರಿಸ್ತಾ ಇದ್ದೀವಿ. ಖಂಡಿತವಾಗಿ ವೀಕ್ಷೆ ಮಾಡಿ. ಉತ್ತರ ಪ್ರದೇಶಕ್ಕೆ ಯಾರ್ಯಾರು ಹೋಗ್ತೀರಿ ಅಯೋಧ್ಯೆಗೆ, ಈ ಭರತಕುಂಡದಲ್ಲಿರ್ತಕ್ಕಂಥ ಆಲದ ಮರವನ್ನು ದರ್ಶನ ಮಾಡಿದ್ರೆ ದಯವಿಟ್ಟು ಯಾರು ಬರೋಕ್ಕೆ ಹೋಗ್ಬಿಡಿ. ಆ ವೃಕ್ಷವನ್ನು ದರ್ಶನ ಮಾಡಿ. ಯಾಕಂದರೆ ಅಲ್ಲಿ ಮಾರುತಿ ನೆಲೆಯಾಗಿ ನಿಂತಿರ್ತಕ್ಕಂಥವನು, ಮತ್ತು ಭರತನ ಒಂದು ಹೃದಯ ಇದೆಯಲ್ಲ ಅದು ಶ್ರೀರಾಮನಿಗೆ ಅರ್ಪಿತವಾಗಿರಲಿ. ನಾನು ಯಾವತ್ತೂ ಹೃದಯದಲ್ಲಿ ತಂದೆ ಸ್ಥಾನವನ್ನು ನೀನು ಕೊಟ್ಟಿದ್ದೇನೆ ಅಂಥೇಳಿ ಭರತ ನೋಡಿ ಆ ಒಂದು ಲವ್ ಸಿಂಬಲ್ ಎಷ್ಟು ಚೆನ್ನಾಗಿದೆ ಆ ಮರದಲ್ಲಿ, ಆ ಹೃದಯ ಯಾವ ರೀತಿ ಇದೆ ಅನ್ನೋದನ್ನು. ಹಾಗಾಗಿ ದರ್ಶನ ಮಾಡಿ. ಪ್ರತಿಯೊಂದು ಗಿಡದಲ್ಲೂ ಕೂಡ, ಪ್ರತಿಯೊಂದು ವೃಕ್ಷದಲ್ಲೂ ಕೂಡ ಪ್ರಕೃತಿ ಮಾತೆ ಇರ್ತಾಳೆ. ನೀವು ಅಬ್ಸರ್ವ್ ಮಾಡಿಬೇಕಾದ್ರೆ ಯಾವುದಾದ್ರು ಒಂದು ಪುಣ್ಯಕ್ಷೇತ್ರಕ್ಕೆ ಹೋದಾಗ, ವೃಕ್ಷಗಳಿಗೆ ಹೋದಾಗ, ಆ ವೃಕ್ಷ ದರ್ಶನವನ್ನು ಮಾಡಿದಾಗ ಖಂಡಿತವಾಗೂ ನಿಮಗೆ ಎಲ್ಲಿಲ್ಲದ ಸಿರಿ ಸಂಪತ್ತಾಗ್ತಕ್ಕಂಥದ್ದು. ವೃಕ್ಷಗಳನ್ನು ಆಲಿಂಗನ ಮಾಡ್ತಕ್ಕಂಥದ್ದು ಮಾಡಿ. ಅಲ್ಲಿ ಮಾತೃದೇವತೆ ಇರ್ತಕ್ಕಂಥದ್ದು, ಜಗನ್ಮಾತೆ. ಆ ವೃಕ್ಷಗಳನ್ನು ಪ್ರಕೃತಿಯಲ್ಲಿ ಪ್ರಕೃತಿ ಮಾತೆ ಇರ್ತಕ್ಕಂಥದ್ದು. ಕೆಲವೊಂದು ವೃಕ್ಷಗಳಿಂದ ನಿಮ್ಮ ಕಾಯಿಲೆ ಗುಣವ ಮೇಲಾಗ್ಬಿಡುತ್ತೆ. ಎಷ್ಟೋ ವೃಕ್ಷಗಳು ನಮಗೆ ಮನುಕುಲಕ್ಕೆ ಉದ್ಭವ ಆಗಿರ್ತಕ್ಕಂಥದ್ದು. ಏನು ಬೇಡ, ಸಿಂಪಲ್ಲಾಗಿ ನಿಮ್ಗೆ ಹೇಳೋದೇನು ಗೊತ್ತಾ, ಈ ಒಂದು ಬಾದಾಮಿ ಅಮಾವಾಸ್ಯೆ ದಿನ, ಈಗ ಟೈಮ್ ಮುಗಿತಾ ಇದೆ, ಇವಾಗಲೂ ಟೈಮು ನಿಮಗೆ ತುಂಬ ಚೆನ್ನಾಗಿದೆ. ಅಶೋಕ ಮರದ ಎಲೆಯನ್ನು ತಗೊಂಬನ್ನಿ, ಅಶೋಕ ಮರದ ಗಿಡವನ್ನು ತಗೊಂಬನ್ನಿ, ಮನೆಗೆ ತರಳಿ ತೋರಣಗಳನ್ನು ಕಟ್ಟಿ. ಈ ಅಮಾವಾಸ್ಯೆ ದಿನ ನಿಮಗೆ ದರಿದ್ರ ಇದ್ದರೆ ಕೇಳಿ, ಎಷ್ಟು ಚೆನ್ನಾಗಿರ್ತೀರಿ ಗೊತ್ತಾ. ಆ ಲಕ್ಷ್ಮಿ ದೂರ ಹೋಗಿ ಲಕ್ಷ್ಮಿ ನೆಲೆಯಾಗಿರ್ತಾಳೆ. ಬರೀ ಅಶೋಕ ಮರದಿಂದ ನಿಮ್ಮ ಶೋಕವನ್ನು ನಿವಾರಣೆ ಮಾಡುತ್ತೆ. ಅಶೋಕ ಮರ ಪ್ರತಿ ಎಲ್ಲೂ ಸಿಗುತ್ತೆ. ನೀವೇನು ಕಾಸು ಕೊಡೋಂಗಿಲ್ಲ, ನೀವೇನು ಖರ್ಚು ಮಾಡೋಂಗಿಲ್ಲ. ನಿಮ್ಮ ಕಣ್ಣು ಮುಂದೆ ಇರತಕ್ಕಂಥ ವೃಕ್ಷ ಪ್ರಕೃತಿ. ಆ ಪ್ರಕೃತಿ ಮಾತೆ ದರ್ಶನ ಮಾಡಿ. ಎಷ್ಟು ವೈಭವವಾಗಿರ್ತೀರಿ ನೀವು, ಎಷ್ಟು ಚೆನ್ನಾಗಿರ್ತೀರಿ. ಹಾಗೆ ನನ್ನ ತಾಯಿ ಜಗನ್ಮಾತೆ ಸ್ವರೂಪಣೆಯಾಗಿರ್ತಕ್ಕಂಥ ರೇಣುಕಾ ಎಲ್ಲಮ್ಮ, ಅವಳು ವಿಶೇಷವಾಗಿರ್ತಕ್ಕಂಥ ದರ್ಶನವನ್ನು ಮಾಡಿ, ಆಕೆಯ ಒಂದು ಆಶೀರ್ವಾದದಿಂದ ಇಡೀ ಲೋಕನೇ ಸುಭಿಕ್ಷವಾಗಿರಲಿ ಅಂತೇಳಿ ಪ್ರಾರ್ಥನೆಯನ್ನು ಮಾಡ್ತಕ್ಕಂಥದ್ದು ನನ್ನ ದೈವ ಆರಾಧನೆ. ನನ್ನ ಹೃದಯ ಸಿಂಹಾಸನದಲ್ಲಿರ್ತಕ್ಕಂಥ ಜಗನ್ಮಾತೆ ರೇಣುಕಾ ಎಲ್ಲಮ್ಮ ನನ್ನ ಕುಲದೇವತೆ, ನನ್ನ ಮನೆಯ ದೇವಸ್ಥಾನದಲ್ಲಿರ್ತಕ್ಕಂಥ ದೇವತೆ, ಸ್ಕ್ರೀನ್ ಮೇಲೆ ಬರ್ತಾ ಇರ್ತಕ್ಕಂಥ ನನ್ನ ತಾಯಿ. ಹಾಗಾಗಿ ಪ್ರಕೃತಿಯನ್ನು ಪ್ರೀತಿ ಮಾಡಿ. ಈ ಅಧಿಕ ಜ್ಯೇಷ್ಠ ಮಾಸದಲ್ಲಿ ಸಮುದ್ರ ಸ್ನಾನಗಳನ್ನು ಯಾಕೆ ಮಾಡಬೇಕು ಅಂದರೆ, ಸಮುದ್ರ ಸ್ನಾನ ಪ್ರತಿಯೊಬ್ಬರು ಕೂಡ ಉಪ್ಪಿನಿಂದ ಸ್ನಾನ ಮಾಡ್ತಕ್ಕಂಥದ್ದು. ಉಪ್ಪು, ಆ ಸಮುದ್ರದಲ್ಲಿರ್ತಕ್ಕಂಥ ಉಪ್ಪು ನೀರು ಯಾವಾಗ ದೇಹಕ್ಕೆ ಬರ್ತದೆ, ನಮ್ಮಲ್ಲಿರ್ತಕ್ಕಂಥ ನೆಗೆಟಿವ್ ಥಾಟ್ಸ್ಗಳೆಲ್ಲ ದೂರ ಹೋಗುತ್ತೆ. ಅಂದರೆ ಋಣಾತ್ಮಕವಾಗಿರ್ತಕ್ಕಂಥ ಯಾವುದೇ ಒಂದು ಥಾಟ್ಸ್ ನಮ್ಮಲ್ಲಿ ಇರ್ತದಲ್ಲ, ಅದೆಲ್ಲ ಏನು ಮಾಡುತ್ತೆ, ನಮ್ಮನ್ನು ಕುಗ್ಗಿಸುತ್ತೆ. ಆಗ ಸಮುದ್ರವನ್ನು ಸ್ನಾನವನ್ನು ಮಾಡಿ ನೋಡಿ. ಪಾಶ್ಚಿಮಾತ್ಯರು ಸಮುದ್ರ ಕಡೆಗೆ ಯಾಕೆ ಜಾಸ್ತಿ ಹೋಗ್ತಾರೆ ಗೊತ್ತಾ ಸ್ನಾನ ಮಾಡೋದಕ್ಕೆ? ನಾವೇನು ಮಾಡ್ತೀವಿ, ಅವ್ರನ್ನೇ ನೋಡ್ತಾ ಇರ್ತೀವಿ. ಓ, ಸಮುದ್ರದಲ್ಲಿ ಸ್ನಾನ ಮಾಡ್ತಾಯಿದ್ದಾರೆ, ಎಲ್ಲ ಇದು ಮಾಡ್ತಾಯಿದ್ದಾರೆ, ವಸ್ತ್ರಗಳನ್ನು ಕಳಚಿ ಸ್ನಾನ ಮಾಡ್ತಾಯಿದ್ದಾರೆ ಅಂತಕ್ಕಂಥದ್ದು ದೃಷ್ಟಿಯನ್ನು ಇಡ್ತೀವಿ. ಆದರೆ ಅವರಲ್ಲಿ ವೈಜ್ಞಾನಿಕವಾಗಿರ್ತಕ್ಕಂಥ ಗುಣ ಆ ಸಮುದ್ರದಲ್ಲಿ ಇದೆ. ಉಪ್ಪಿನಿಂದ ಸ್ನಾನವನ್ನು ಮಾಡ್ತಕ್ಕಂಥದ್ದು ದೇಹಕ್ಕೆ ಕೊಟ್ಟಾಗ ಹೊಸ ಚೈತನ್ಯ ಬರ್ತಕ್ಕಂಥದ್ದು. ಯಾವುದೇ ರೋಗ ಲಕ್ಷಣಗಳಿದ್ದರೂ ನಿವಾರಣೆ ಆಗುತ್ತೆ. ಮನೆ ಒಳಗಡೆ ಕೂಡ ಅದನ್ನು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ನೀವು ಸ್ನಾನವನ್ನು ಮಾಡಿ. ಒಂದು ಸ್ವಲ್ಪ ನೆಲವನ್ನು ಒರೆಸ್ತಾ ಇರ್ತಕ್ಕಂಥ ಒಂದು ಬಟ್ಟಲಿಗೆ, ಒಂದು ಬಕೆಟ್ಗೆ ಸ್ವಲ್ಪ ಉಪ್ಪು, ಸ್ವಲ್ಪ ಅರಿಶಿಣವನ್ನು ಹಾಕಿ ನೆಲ ಒರೆಸಿ ನೋಡಿ, ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ. ಮನೆಯಲ್ಲಿ ಆ ಋಣಾತ್ಮಕವಾಗಿರ್ತಕ್ಕಂಥ ಶಕ್ತಿಯೆಲ್ಲ ಹೋಗಿ ಧನಾತ್ಮಕವಾಗಿರ್ತಕ್ಕಂಥ ಶಕ್ತಿ ಪ್ರಾಪ್ತಿ ಆಗ್ತಕ್ಕಂಥದ್ದು. ಹಾಗಾಗಿ ಇನ್ನು ಮುಂದೆ ಈ ಅಧಿಕ ಜ್ಯೇಷ್ಠ ಮಾಸದಲ್ಲಿ ನೀವು ಸಮುದ್ರ ಸ್ನಾನಗಳನ್ನು ಮಾಡ್ತಕ್ಕಂಥದ್ದು, ನದಿ ತೀರಗಳಿಗೆ ಹೋಗಿ ಸ್ನಾನ ಮಾಡ್ತಕ್ಕಂಥದ್ದು, ಅರ್ಹ ಬ್ರಾಹ್ಮಣರಿಗೆ, ಬ್ರಾಹ್ಮಣೋತ್ತಮರಿಗೆ, ಅಂದರೆ ಬ್ರಹ್ಮತತ್ವವನ್ನು ಪಾಲನೆ ಮಾಡಿರ್ತಕ್ಕಂಥ ಬ್ರಾಹ್ಮಣೋತ್ತಮರಿಗೆ ವಸ್ತ್ರದಾನಗಳನ್ನು ಕೊಡಿ. ನೋಡಿ, ಅವರ ಆಶೀರ್ವಾದ ತಗೊಳ್ಳಿ. ಅವರ ಪಾದಗಳಿಗೆ ಎರಗಿ ದರ್ಶನವನ್ನು ಮಾಡಿ, ಅವ್ರಿಗೆ ಪಾದಗಳಿಗೆ ಎರಗಿ ಅವರಿಂದ ಆಶೀರ್ವಾದ ತಗೊಳ್ಳಿ. ಗುರುಗಳಿಗೆ, ಮಠಾಧಿಪತಿಗಳಿಗೆ ಹೋಗಿ ಅವರನ್ನು ಆಶೀರ್ವಾದ ತಗೊಳ್ಳಿ. ಯಾಕಂದರೆ ಆ ಸ್ಥಾನಕ್ಕೆ ಅವರು ಬರಬೇಕಾದ್ರೆ, ಒಬ್ಬ ಗುರುಗಳಾಗಿ, ಒಬ್ಬ ಸ್ವಾಮೀಜಿಯಾಗಿ ಆ ಸ್ಥಾನಕ್ಕೆ ಬರಬೇಕಂದ್ರೆ ಅವರು ತುಂಬ ಕಷ್ಟ ಬಿದ್ದಿರ್ತಾರೆ. ಚಿಕ್ಕದ್ರಿಂದನೂ ಅವರು ವೇದ ಅಭ್ಯಾಸಗಳನ್ನು ಮಾಡಿ, ಪಾರಾಯಣಗಳನ್ನು ಮಾಡಿ, ಇಡೀ ಆ ಒಂದು ಮಠದ ಒಂದು ಕೀರ್ತಿಯನ್ನು ಎತ್ತಿಡಿಯೋದಕ್ಕೆ ಪ್ರಯತ್ನ ಪಟ್ಟಿರ್ತಾರೆ. ಅಂಥ ಒಂದು ಸ್ವಾಮೀಜಿಗಳ ಪಾದ ದರ್ಶನ ಮಾಡಿ,
ಅವರ ಒಂದು ಧೂಳಿನ ಒಂದು ಕಣ ನಮ್ಮ ಮೇಲೆ ಬಿದ್ದರೂ ಕೂಡ ನಮ್ಮ ಪಾಪ ಪರಿಹಾರ ಆಗುತ್ತೆ. ಅಂದರೆ ನಾವು ತಿಳಿದೋ ಮಾಡಿರ್ತಕ್ಕಂಥ ಕರ್ಮಫಲಗಳು ಲೀನವಾಗೋಗುತ್ತೆ. ಈ ಅಧಿಕ ಜ್ಯೇಷ್ಠ ಮಾಸದಲ್ಲಿ ಗುರು ಹಿರಿಯರಿಗೆ, ಅದರಲ್ಲೂ ತಂದೆ ತಾಯಿಗಳಿಗೆ, ಮಾತಾಪಿತರುಗಳಿಗೆ ನೀವು ಸಂತೋಷವಾಗಿ ನೋಡ್ಕೊಳ್ತಕ್ಕಂಥದ್ದು ಮಾಡಿ. ನಾನು ಇನ್ನು ಮುಂದಿನ ಒಂದು ಭಾಗದಲ್ಲಿ 5 ದಿನಗಳ ಬಗ್ಗೆ ನಿಮಗೆ ತಿಳಿಸೋಕ್ಕೆ ಇಷ್ಟಪಡ್ತೀನಿ. ಆ 5 ದಿನ ಈ ಮಾಸದಲ್ಲಿ 1 ತಿಂಗಳ ಕಾಲ ಆ ಬರೀ 5 ದಿನ ನೀವು ಮಾಡ್ತಕ್ಕಂಥ ಅನುಷ್ಠಾನ ಇದೆಯಲ್ಲ, ನೀವು 100 ಪಟ್ಟು ಫಲವನ್ನು ತಗೊಳ್ತಕ್ಕಂಥದ್ದು ಆ ಒಂದು ಪುಣ್ಯ ಕಾರ್ಯ. ಹಾಗಾಗಿ ದಯವಿಟ್ಟು ಈ ಅಧಿಕ ಜ್ಯೇಷ್ಠ ಮಾಸದಲ್ಲಿ ನೀವು ಏನೇನು ಪೂಜೆಯನ್ನು ಮಾಡ್ತೀರಿ, ಯಾವ್ಯಾವ ಅನುಷ್ಠಾನಗಳನ್ನು ಮಾಡ್ತೀರಿ, ಅದು ನಿಮಗೆ 100ಕ್ಕೆ 100 ಫಲವನ್ನು ಕೊಡ್ತಕ್ಕಂಥದ್ದು. ವೀಕ್ಷಕರೇ, ಈಗಾಗಲೇ ನಾನು ತಿಳಿಸ್ಕೊಟ್ಟೆ, ಸಾಕಷ್ಟು ರೀತಿಯಲ್ಲಿ ಗೊಂದಲಗಳು ನಿಮ್ಮನ್ನು ಕಾಡ್ತಾ ಇರುತ್ತೆ. ಅಂತಹ ಗೊಂದಲಗಳಿಗೆ ನಿಮಗಿರುವಂತಹ ಒಂದು ಪರಿಹಾರ ಅಂತ ಅಂದರೆ ನಿಮ್ಮ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಿರೋಂತಹ 9743554266 ಈ ಸಂಖ್ಯೆಗೆ ಕರೆ ಮಾಡಿದ್ರೆ ಗುರೂಜಿಯವರು ನಿಮ್ಮ ಹತ್ರ ಎಲ್ಲ ರೀತಿಯಲ್ಲೂ ಸಹ ನಿಮ್ಮ ಹತ್ರ ಪರಿಹಾರವನ್ನು ಕೊಡ್ತಾ ಹೋಗ್ತಾರೆ. ಯಾವುದೇ ರೀತಿಯ ಪ್ರಶ್ನೆಗಳಾಗಿರ್ಬೋದು, ಯಾವುದೇ ರೀತಿಯ ಗೊಂದಲಗಳಾಗಿರ್ಬೋದು, ಪ್ರತಿಯೊಂದು ರೀತಿಯ ಗೊಂದಲಗಳಿಗೂ ಸಹ ಗುರೂಜಿ ನಿಮಗೆ ಪರಿಹಾರವನ್ನು ಕೊಡ್ತಾರೆ. ಇನ್ನು ಇಲ್ಲಿ ಕಾಲ್ ಕನೆಕ್ಟ್ ಆಗ್ತಾ ಇಲ್ಲ, ಲೈನ್ ಸಿಗ್ತಾ ಇಲ್ಲ, ಲೈನ್ ಸಿಕ್ಕಿದ್ರೂ ಸಹ ಇಲ್ಲಿ ಕಾಲ್ ಕನೆಕ್ಟ್ ಆಗಿ ಮಾತಾಡೋಕ್ಕಾಗಿಲ್ಲ ಅನ್ನುವಂಥವ್ರು ನೇರ ಭೇಟಿಗಾಗಿ ಸಂಪರ್ಕಿಸಿ ಅನ್ನುವಂತಹ ನಂಬರ್ ಸಹ ಇದೆ. 9743335626 ಈ ನಂಬರ್ಗೆ ಕರೆ ಮಾಡಿದ್ರೆ ಗುರೂಜಿ ನಿಮ್ಮ ಹತ್ರ ನೇರವಾಗಿ ಮಾತಾಡ್ತಾರೆ. ತಪ್ಪದೇ ಕರೆ ಮಾಡಿ ನಿಮ್ಮೆಲ್ಲ ಸಮಸ್ಯೆಗಳಿಗೆ ಪರಿಹಾರ ಪಡ್ಕೊಳ್ಳಿ. ಅಪ್ಪಾಜಿ, ಈಗಾಗಲೇ ನೀವು ತಿಳಿಸ್ಕೊಟ್ರಿ, ಕೆಲವೊಂದಷ್ಟು ಪಾಪಗಳಾಗಿರ್ಬೋದು, ಕೆಲವೊಂದಷ್ಟು ಶಾಪಗಳಾಗಿರ್ಬೋದು, ಇವೆಲ್ಲದರಿಂದ ನಾವು ದೂರ ಆಗಬೇಕು, ಇಲ್ಲ ಇದೆಲ್ಲದರಿಂದ ನಾವು ವಿಮುಕ್ತಿ ಪಡ್ಕೋಬೇಕು ಅಂತ ಅಂದರೆ ನಾವು ಸಮುದ್ರದಲ್ಲಿ ಸ್ನಾನ ಮಾಡಬೇಕು, ಅಂದರೆ ಉಪ್ಪಿನ ನೀರಿನಲ್ಲಿ ಸ್ನಾನ ಮಾಡಬೇಕು ಅಂತ ತಿಳಿಸ್ಕೊಟ್ರಿ. ಆದರೆ ಇವಾಗೂ ಕೆಲವೊಂದಷ್ಟು ಜನ ನಂಬೋದು ಏನು ಅಂತಂದರೆ, ಉಪ್ಪು ನೀರಲ್ಲಿ ಸ್ನಾನ ಮಾಡಿದ್ರೆ ಮೈ ಒರಟಾಗುತ್ತೆ, ಕೂದಲು ಉದ್ರೋಗುತ್ತೆ, ಈ ರೀತಿ ಒಂದಷ್ಟು ಕಾರಣಗಳಿಂದ ಉಪ್ಪನ್ನ ಅವಾಯ್ಡ್ ಮಾಡ್ತಾರೆ ಸ್ನಾನ ಮಾಡುವಾಗ. ಇದು ಅಂದರೆ ಬಾಡಿಗೆ ಅಥವಾ ಹೇರಿಗೆ ಏನು ಪ್ರಾಬ್ಲಮ್ ಆಗಲ್ವಾ ಉಪ್ಪು? ಖಂಡಿತವಾಗೂ ಏನೂ ಆಗಲ್ಲ. ಅದರಲ್ಲಿ ವೈಜ್ಞಾನಿಕವಾಗಿರ್ತಕ್ಕಂಥ ಗುಣ ಇರ್ತಕ್ಕಂಥದ್ದು ಉಪ್ಪಿನಲ್ಲಿ. ಉಪ್ಪು ಪ್ರತಿಯೊಂದು ಒಂದು ಕಣ ಇದೆಯಲ್ಲ, ಆ ಕಣನೂ ಕೂಡ ನಮ್ಮಲ್ಲಿರ್ತಕ್ಕಂಥ ಒಂದು ಋಣಾತ್ಮಕವಾಗಿರ್ತಕ್ಕಂಥ ಯಾವುದೇ ಒಂದು ನೆಗೆಟಿವ್ ಥಾಟ್ಸ್ ಏನಿದೆ ಅದೆಲ್ಲ ಹೋಗ್ತಕ್ಕಂಥದ್ದು. ಯಾಕೆ ಗೊತ್ತಾ? ಸಮುದ್ರದಿಂದನೇ ಉಪ್ಪು ಉತ್ಪತ್ತಿಯಾಗಿದ್ದು. ಸಮುದ್ರ ಅಂದರೆ ಇಲ್ಲಿ ಆ ಸಮುದ್ರದಲ್ಲಿ ಯಾವ್ಯಾವ ಆ ಮೇರು ಮಂಥನವನ್ನು ಮಾಡಿದಾಗ ನಮಗೆ ಈ ಮನುಕುಲಕ್ಕೆ ಬಂದಿರತಕ್ಕಂಥದ್ದು ಏನೇನಾಯಿತು ಹೇಳಿ? ಲಕ್ಷ್ಮಿ ಬಂದಳು, ಅಲಕ್ಷ್ಮಿ ಬಂದಳು, ಕಲ್ಪವೃಕ್ಷ ಬಂದು, ಕಾಮಧೇನುಗಳು ಬಂದು, ಐರಾವತಗಳು ಬಂದರು, ಅಮೃತ ಕಳಶವನ್ನೇ ಬಂತು ಆ ಸಮುದ್ರದಲ್ಲಿ. ಅಂಥ ಒಂದು ನಮಗೆ ಈ ಮನುಕುಲಕ್ಕೆ ಬೇಕಾಗಿರ್ತಕ್ಕಂಥ ಪ್ರಕೃತಿ ಮಾತೆಯನ್ನೇ ಅಲ್ಲಿ ಆ ಒಂದು ಸಮುದ್ರದಲ್ಲಿ ಬಂದಿರತಕ್ಕಂಥದ್ದು. ಅಂದರೆ ಆ ಉಪ್ಪಿನ ಕಣ ಇನ್ನು ಮನುಷ್ಯನಿಗೆ ಅದು ತಾಕಿದಾಗ ಎಷ್ಟು ಒಳ್ಳೆಯದಾಗುತ್ತೆ ಅದೊಂದು ಯೋಚನೆ ಮಾಡಿ. ವೈಜ್ಞಾನಿಕವಾಗಿ ನೀವು ತಗೊಳ್ಳೋದಾದರೂ ಕೂಡ ಉಪ್ಪಿನಲ್ಲೂ ಕೂಡ ಅಷ್ಟು ಒಳ್ಳೆಯದಾಗಿರ್ತಕ್ಕಂಥದ್ದು. ಅಲ್ಲಿ ಮನೆಯಲ್ಲೂ ಕೂಡ ನಾವು ನೆಲವನ್ನು ಒರೆಸಿದಾಗಲೂ ಕೂಡ ಅತಿರೇಕವಾಗಿರ್ತಕ್ಕಂಥ ಸಂತೋಷ ಪ್ರಾಪ್ತಿಯಾಗ್ತಕ್ಕಂಥದ್ದು, ಧನಾತ್ಮಕವಾಗಿರ್ತಕ್ಕಂಥ ಶಕ್ತಿ ಮನೆಯೊಳಗಡೆ ಬರ್ತಕ್ಕಂಥದ್ದು ಜಾಸ್ತಿ ಆಗುತ್ತೆ. ಹಾಗಾಗಿ ಮನೆಯನ್ನು ಸಾರಿಸಬೇಕಾದ್ರೆ ಸ್ವಲ್ಪ ಉಪ್ಪು ಹಾಕ್ಕೊಂಡು, ಸ್ವಲ್ಪ ಅರಿಶಿಣವನ್ನು ಹಾಕ್ಕೊಂಡು ಮಾಡ್ತಕ್ಕಂಥದ್ದು ಮಾಡಿ. ಅದರಲ್ಲೂ ನಾನು ನಿಮಗೆ ತಿಳಿಸಿದೆ, ಈ ಮಾಸದಲ್ಲಿ ಯಾವ ದಿನ ನಾವು ಪೂಜೆಯನ್ನು ಮಾಡ್ತಕ್ಕಂಥದ್ದು ಮಾಡಿದಾಗ ಖಂಡಿತವಾಗೂ ನಿಮ್ಗೆ ಒಳ್ಳೆಯದಾಗುತ್ತೆ. ಈ ಮಾಸದಲ್ಲಿ ನಾವು ಮಾಡ್ತಕ್ಕಂಥದ್ದು ಮೊದಲನೆಯದಾಗಿ ಈ ಅಮಾವಾಸ್ಯೆ ದಿನ, ಇನ್ನು ಮುಂಬರುವ ಒಂದು ಪೌರ್ಣಮಿ ದಿನ, ತಿರ್ಗಿ ಅಮಾವಾಸ್ಯೆ ಬರುತ್ತೆ, ತಿರ್ಗಿ ಪೌರ್ಣಮಿ ಬರುತ್ತೆ. 2 ಅಮಾವಾಸ್ಯೆ 2 ಪೌರ್ಣಮಿ ಬರ್ತಕ್ಕಂಥದ್ದು ಈ ಅಧಿಕ ಜ್ಯೇಷ್ಠ ಮಾಸದಲ್ಲಿ 4 ದಿನ ಆಯಿತಾ. ಶ್ರವಣ ನಕ್ಷತ್ರ ಯಾವತ್ತು ಬರುತ್ತೆ, ಆ ಶ್ರವಣ ನಕ್ಷತ್ರದಿಂದ ನೀವು ಅನ್ನದಾನಗಳನ್ನು ಮಾಡಿದಾಗ, ಶನೇಶ್ವರನ ಕಥೆಯನ್ನು ಲಾಲನೆ ಮಾಡಿದಾಗ, ಲಲಿತ ಪಾರಾಯಣವನ್ನು ಮಾಡಿದಾಗ ಶ್ರವಣ ಮಾಸದಲ್ಲಿ, ಅಂದರೆ ಶ್ರಾವಣ ಮಾಸ ಅಂತೀನಿ, ಶ್ರಾವಣ ನಕ್ಷತ್ರದಲ್ಲಿ ಆ ನಕ್ಷತ್ರ ಬರುತ್ತೆ, ಶ್ರವಣ ನಕ್ಷತ್ರ ಅಂತಕ್ಕಂಥದ್ದು. ಆ ಶ್ರವಣ ನಕ್ಷತ್ರದಲ್ಲಿ ನೀವು ಲಲಿತ ಪಾರಾಯಣವನ್ನು ಮಾಡ್ತಕ್ಕಂಥದ್ದು, ಭಗವದ್ಗೀತೆಯನ್ನು ಪಾರಾಯಣ ಮಾಡ್ತಕ್ಕಂಥದ್ದು, ಆ ಭಾಗವತವನ್ನು ಕೇಳ್ತಕ್ಕಂಥದ್ದು, ಯಾರು ಪ್ರಧಾನ ಅರ್ಚಕರ ಕೈಯಿಂದ ಆಶೀರ್ವಾದ ತಗೊಳ್ತಕ್ಕಂಥದ್ದು. ಖಂಡಿತವಾಗೂ ಆ ನಕ್ಷತ್ರ ದಿನ, ಶ್ರವಣ ನಕ್ಷತ್ರ ದಿನ ಯಾರ್ಯಾರು ಮಾಡ್ತೀರಿ, ಈ 6 ರಾಶಿಯಲ್ಲಿರ್ತಕ್ಕಂಥವರು ಕೂಡ, ಸಿಂಹರಾಶಿಯಲ್ಲಿರ್ತಕ್ಕಂಥವ್ರು, ಧನುಷು ರಾಶಿಯಲ್ಲಿರ್ತಕ್ಕಂಥವ್ರು, ಮಕರ, ಕುಂಭ, ಮೀನ, ಮೇಷರಾಶಿ, ಈ 6 ರಾಶಿಯವರು ಕೂಡ ಆ ಶ್ರವಣ ನಕ್ಷತ್ರ ದಿನ ವಿಶೇಷವಾಗಿ ಈ ಅಧಿಕ ಜ್ಯೇಷ್ಠ ಮಾಸದಲ್ಲಿ ಯಾರು ಪೂಜೆಯನ್ನು ಮಾಡ್ತೀರಿ, ಯಾರು ಅನುಷ್ಠಾನಗಳನ್ನು ಮಾಡ್ತೀರಿ, ಯಾರು ದಾನ ಧರ್ಮಗಳನ್ನು ಮಾಡ್ತೀರಿ, ಖಂಡಿತವಾಗೂ ನಿಮಗೆ ಶುಭ ಫಲ ಬರ್ತಕ್ಕಂಥದ್ದು. ಒಳ್ಳೆಯ ಫಲವನ್ನು ನೀವು ನಿರೀಕ್ಷೆ ಮಾಡಿರ್ತೀರಿ. ಯಾರು ಈಗ ನೋಡಿ, ಅಧಿಕ ಜ್ಯೇಷ್ಠ ಮಾಸ ಅಂತಕ್ಕಂಥದ್ದು ಜ್ಯೇಷ್ಠ ಪುತ್ರ ಅಂದರೆ ಮೊದಲನೇ ಪುತ್ರ ಆಗಿರ್ತಕ್ಕಂಥವ್ರು, ಮೊದಲನೇ ಪುತ್ರಿ ಆಗಿರ್ತಕ್ಕಂಥವಳು
ತಂದೆ ತಾಯಿಗಳಿಗೆ ಸ್ವಲ್ಪ ಅವ್ರಿಗೆ ಯೋಚನೆ ಇರುತ್ತೆ, ನನ್ನ ಮಗನಿಗೆ ಎಲ್ಲಿ ಒಳ್ಳೆಯ ಕಡೆ ಸಂಬಂಧ ಸಿಕ್ಕಿಲ್ಲ, ನಮ್ಮ ಮಗಳಿಗೆ ಒಳ್ಳೆ ಕಡೆ ಸಂಬಂಧ ಸಿಕ್ಕಿಲ್ಲ ಅಂತ ಕೊರಗ್ತಾ ಇರ್ತೀರಲ್ಲ, ಈ ಮಾಸದಲ್ಲಿ ನಿಮಗಾಗಿ ಬಂದಿರತಕ್ಕಂಥದ್ದು ದೇವತೆಗಳೇ ನಮಗೆ ಅನುಗ್ರಹ ಮಾಡಿರ್ತಕ್ಕಂಥ ಮಾಸ. ಇಂಥ ಒಂದು ಮಾಸದಲ್ಲಿ ನೀವು ಅನುಷ್ಠಾನಗಳನ್ನು ಮಾಡ್ಕೊಂಡು ಖಂಡಿತವಾಗೂ ನಿಮಗೆಲ್ಲ ತುಂಬ ಚೆನ್ನಾಗಾಗುತ್ತೆ, ಒಳ್ಳೆಯದಾಗುತ್ತೆ ನಿಮಗೆ.